ನಿಮ್ಮ ಮಾತಿಗೆ ಬೇರೆಯವ್ರು ತಲೆ ಆಡಿಸ್ಬೋದು, ಆದರೆ ಈ ದೀಪ ತಲೆನೇ ಕೆಡ್ಸ್ಕೊಳಲ್ಲ. ಈ ಮನೆಗೆ ಮಹಾರಾಣಿ ಮಹಾರಾಣಿ ಅಂತಿರ್ತೀರ ಅಲ್ವಾ, ಅಂಥದ್ದೇನು ಮಾಡಿದ್ದೀರಾ ಈ ಮನೆಗೆ? ಈ ಮನೆಗೋಸ್ಕರ ನನ್ನ ಜೀವನೇ ತೆಗೆದಿದ್ದೀನಿ. ಕಷ್ಟ ಕಾಲದಲ್ಲಿ ಈ ಮನೆ ಜವಾಬ್ದಾರಿ ತಗೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿರುಗೋಸ್ಕರ ತಾಯಿ ಹಾಕ್ದೆ ಹಾಗೆ ಉಳಿದಿದ್ದೀನಿ. ಈ ಮನೆ ಸೊಸೆಯಾಗಿ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಮಾಡಕ್ ಸಾಧ್ಯ? ಇಷ್ಟು ದಿನ ನಿಮ್ಮನ್ನ ತ್ಯಾಗಮಯ ಅನ್ಕೊಂಡು ನೀವೇನ್ ಮಾಡಿದ್ರು ಸುಮ್ಮನಿರ್ತಿದ್ರು, ಏನ್ ಹೇಳಿದ್ರು ಕೇಳ್ತಿದ್ರು. ಆದ್ರೆ ಇನ್ ಮುಂದೆ ಆಗಿರಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆ ಪ್ರಶ್ನೆ ಕೇಳಲೇಬೇಕು. ರಾಜಕಾರಣಿ ತಪ್ಪು ಮಾಡಿದ್ರೆ ಜನ ಪ್ರಶ್ನಿಸಲೇಬೇಕು. ಆಗ್ಲೇ ಜವಾಬ್ದಾರಿಯಿಂದ ಕೆಲಸ ಮಾಡೋದು. ನೀವು ಒಂದು ತಪ್ಪು ಮಾಡಿದ್ರೆ ನನ್ನ 100 ಪ್ರಶ್ನೆ ಕೇಳ್ತೀನಿ. ಹಾಗೆ ನೀವು ಮಾಡಿರೋ ತಪ್ಪನ್ನ ನಾನು ಸರಿ ಮಾಡ್ತೀನಿ. ಆ ತಾಕತ್ತು ಧೈರ್ಯ ಇದೆಯಾ ನಿನಗೆ? ಹೆದರ್ಬೇಕಾಗಿರೋದು ತಪ್ಪು ಮಾಡಿದವರೇ ಹೊರತು ಸರಿ ಮಾಡೋರಲ್ಲ. ತಾಕತ್ ಇರೋದಕ್ಕೆ ನಿಮ್ಮ ಮುಂದೆ ಬಂದು ಧೈರ್ಯವಾಗಿ ತಲೆ ಎತ್ತಿ ಮಾತಾಡ್ತಿರೋದು. ಈಗ ಹೇಳೋದನ್ನ ಚೆನ್ನಾಗಿ ತಲೆ ಹಾಕೊಳ್ಳು. ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅವ್ರ ಪ್ರೀತಿನ ನೀವು ದೂರ ಮಾಡಿದ್ರೆ ಅವ್ರ ಪ್ರೀತಿನ ನಾನು ಮಾಡ್ತೀನಿ. ರಾಹುಲ್ ಅವ್ರನ್ನ ಮತ್ತೆ ಇಲ್ಲಿ ವಾಪಸ್ ಕರ್ಕೊಂಡು ಬರ್ತೀನಿ. ನಿಮ್ ಮುಂದೆನೆ ಅವ್ರ ಮದ್ವೆ ಮಾಡಿಸಿ ಸುಖವಾಗಿ ಸಂಸಾರ ಮಾಡೋ ತರ ಮಾಡ್ತೀನಿ. ಹಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು ದೀಪನೇ ಅಲ್ಲ. ದೀಪಕ್ಕೆ ಬೆಳ್ಕೊಡೋದು ಗೊತ್ತು, ಸುಡಕ್ಕೂ ಗೊತ್ತು. ನನ್ನನ್ನು ಎದುರಾಕೋಬೇಡ, ಸುಟ್ಟೋಗ್ತೀರ. ಯಾಕೆ ಹಸ್ಬೆಂಡು ಹೆಂಡತಿ ಗರ್ಭಿಣಿ ಆದ್ರೆ ಯಾವ ಗಂಡನಾದ್ರೂ ಖುಷಿ ಪಡ್ತಾನೆ, ಆದ್ರೆ ನೀವು ಇಷ್ಟೊಂದೆಲ್ಲ ಹೆದರ್ಕೊಂಡಿದ್ದೀರಾ ಅಲ್ವಾ? ನಿಮಗೆ ಉರ್ಸಕ್ ಬೇರೆ ಟಾಪಿಕೇ ಸಿಗಿಲ್ವಾ? ಈ ಟಾಪಿಕೇ ಸಿಗ್ತೀಯಾ? ಅಲ್ಲ ಹಸ್ಬೆಂಡು, ಯಾವ ಬಾಯ್ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ರೆ ನೀವು ನಾನು ಇಷ್ಟು ಭಯ ಆಗಿದೆ ಗೊತ್ತಾ? ತಪ್ಪು ಮಾಡಿದ್ರೆ ಭಯ ಪಡ್ಬೇಕು, ನೀವಂತ ತಪ್ಪು ಮಾಡೇ ಇಲ್ಲ ಅಲ್ವಾ? ನೀವು ಮತ್ತೆ ಮತ್ತೆ ಉರ್ಸ್ಬೇಡಿ. ಅದು ಶ್ರಮಿಸಿ ಹಸ್ಬೆಂಡು, ಫೋಟೋ ಹಾಕಿರೋದು ನಿಜವಾದ ದೇಶ ಹೇಳ್ತೀನಿ. ಏನ್ ಹೇಳಿ? ಕೋಪ ಮಾಡ್ಕೋಬಾರ್ದು. ಆಲ್ರೆಡಿ ಕೋಪದಲ್ಲಿದ್ದೀನಿ, ಸುಮ್ನೆ ಹೇಳ್ರಿ. ಆಮೇಲೆ ನನ್ನನ್ನು ಬೈಬಾರ್ದು. ನೀವು ಹೇಳ್ದಾರ ಗ್ಯಾರಂಟಿ ಬೈಸ್ಕೊತೀರಾ. ಹಂಗೆ ಪ್ರೇಮ್ನ ಕಿತ್ ಬಿಸಾಕ್ಬಿಡ್ತೀನಿ. ಸುಮ್ನೆ ಹೇಳಿ ಬೇಗ. ನಿಮ್ಗೆ ನನ್ನ ಮೇಲೆ ಪ್ರೀತಿ ಹುಟ್ಲಿ ಅಂತ ಹಾಗೆ ಮಾಡಿದೆ. ಏನ್ರಿ ಹೇಳ್ತಿದ್ದೀರಾ? ನನಗೆ ನಿಮ್ಮ ಲವ್ ಬರ್ಲಿ ಅಂತ ಈ ಫೋಟೋ ಹಾಕ್ಸಿದ್ರಾ? ಹೌದು, ದಿನ ನಿಮ್ಮ ಜೊತೆ ಖುಷಿಯಿಂದ ಒಟ್ಟಿಗೆ ಇರೋದನ್ನ ನೀನು ನೋಡಿದ್ರೆ ನಿಮ್ಮ ಮನಸ್ಸು ಬದಲಾಗ್ಬೋದು ಅನ್ಕೊಂಡೆ. ನನ್ನ ಮೇಲೆ ಪ್ರೀತಿನೂ ಹುಟ್ಬೋದು ಅನಿಸ್ತು, ಅದಕ್ಕೆ ಹಿಂಗೆ ಮಾಡಿದೆ. ಯಾಕೆ ಹಸ್ಬೆಂಡ್ ನಗ್ತಿದ್ದೀರಾ? ಅಂದ್ರೆ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತಾ? ಇಲ್ಲ. ಓ, ಮತ್ತೆ ಮುಂದೆ ಪ್ರೀತಿ ಹುಟ್ಟುತ್ತಾ? ಇಲ್ಲ. ಮತ್ತ್ಯಾಕೆ ನಗ್ತಿದ್ದೀರಾ? ನೀವಂತ ಹುಚ್ಚಿನ ನೋಡೇ ಇಲ್ಲ. ಹೌದು, ನೀವು ಹೇಳ್ದಂಗೆ ನಿಮ್ಮ ಪ್ರೀತಿಯಲ್ಲಿ ಬಿದ್ದಿರೋ ಹುಚ್ಚಿನೇ ನಾನು. ಅದ ರೀ, ನಿಮ್ಮಿಂದ ದೂರ ಆಗಬೇಕು ಅಂತ ನಿಮ್ಮ ಜೊತೆ ಡಿವೋರ್ಸ್ ತಗೊಳಕ್ ಮುಂದಾಗಿರೋ ನನಗೆ ಅದು ಹೆಂಗ್ರಿ ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತೆ? ಫ್ರೆಂಡು, ಪಿಕ್ಚರಲ್ಲೆಲ್ಲ ನೋಡಿದ್ದೀನಿ, ಚೆನ್ನಾಗಿ ಕಾಣ್ದಿರೋ ಹುಡುಗಿ ಮೇಲೆ ಚೆನ್ನಾಗಿ ಕಾಣೋ ಹುಡುಗನಿಗೆ ಪ್ರೀತಿ ಹುಟ್ಟತ್ತೆ. ಹಾಗೆ ನಿಮಗೂ ನನ್ನ ಮೇಲೆ ಪ್ರೀತಿ ಹುಟ್ಟತ್ತೆ ಅಂದ್ಕೊಂಡಿದ್ದೆ, ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲ್ಲ ಅನಿಸುತ್ತೆ. ಯಾಕ್ರಿ ಹೇಳ್ತಿದ್ದೀರಾ? ನೀವು ಹೀಗೆ ಹೇಳಿದ್ರೆ ಅಳು ಬರ್ದೇ ಇರತ್ತಾ? ಆಯ್ತಾಯ್ತು, ಹೋಗ್ಲಿ ಬಿಡ್ರಿ. ಇವತ್ತಲ್ಲ ನಾಳೆ ನಾವಿಬ್ರು ದೂರ ಆಗೋರು ಅಂತ ಸತ್ಯ ಗೊತ್ತಿದ್ರು ಹಿಂಗೆಲ್ಲ ಮಾಡ್ತಿರೋ ತಪ್ಪಲ್ವಾ ನಿಮ್ದು? ಹೌದು, ತಪ್ಪು. ಅಳು ನಿಲ್ಸಿ. ಆಗ್ತಿಲ್ಲ. ಸರಿ, ಈಗ ನೀವು ಅಳು ನಿಲ್ಸ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ನಾನು ಲವ್ ಮಾಡಿ ಅಂತ ಮಾತ್ರ ಹೇಳ್ಬೇಡಿ, ಅದಾಗಲ್ಲ. ನಾನು ಹೇಳ್ದಂಗೆ ಮಾಡ್ತೀರಾ? ಹೇಳಿ. ಮದುವೆಗೆ ಮುಂಚೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದರೆ ತುಂಬ ಇಷ್ಟ. ಮುಂಗಾರು ಮಳೆಯಲ್ಲಿ ಅವ್ರ ಮಳೆಯಲ್ಲಿ ನೆನ್ಕೊಂಡು ಪ್ರೀತಿ ಬಗ್ಗೆ ಇಷ್ಟು ಉದ್ದ ಡೈಲಾಗ್ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಹೇಳ್ತೀರ ಹಸ್ಬೆಂಡು?
ಸರಿ ಸರಿ ನಂಗೆ ಗೊತ್ತಿರೋಷ್ಟು ಹೇಳ್ತೀನಿ. ಹೌದಾ, ಇರಿ ಒಂದು ನಿಮಿಷ. ತಗೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಷ್ಟೇನಾ? ಆ ದೀಪು ಹಳ್ಳಿ ಹುಡುಗಿ, ಅವಳು ಸ್ವಲ್ಪ ಹೊರಟು ಮನ್ಸಿಗೆ ಬಂದಿದ್ನೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಯಾರ ಮುಂದೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಅವಳು ಗೊತ್ತಿಲ್ಲ. ಅವಳು ಮಾತನ್ನ ನೀನು ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಮನೇಲಿ ನಿನ್ನ ಜಾಗಕ್ಕೆ ನಿನ್ನ ಸ್ಥಾನಕ್ಕೆ ಯಾರೇ ಕಣ್ಣು ಹಾಕಿದ್ರು ನಾನು ಬಿಡಲ್ಲ. ಆಫ್ಟರ್ ಆಲ್ ಆ ದೀಪು ಮಾತನ್ನ ನೀನು ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ ನನಗೆ ನಂಬಕ್ಕೆ ಆಗಲ್ಲ. ಆಗಲೇ ನೋಡ್ದಲ್ಲ ನಿನ್ನ ವಿರುದ್ಧ ಮಾತಾಡಿದಕ್ಕೆ ನಾನು ಅವಳಿಗೆ ಹೇಗೆ ಚಳಿ ಬಿಡಿಸ್ದೆ ಅಂತ. ಅಣ್ಣ, ನಿನ್ಗೆ ಅವಳ ಬಗ್ಗೆ ಇನ್ನೂ ಗೊತ್ತಿಲ್ಲ. ತುಂಬ ಮೊಂಡ ಸ್ವಭಾವದವಳು. ಅನ್ಕೊಂಡಿದ್ದನ್ನ ಅವಳು ಮಾಡೇ ಬಿಡ್ತಾಳೆ. ಇಷ್ಟು ದಿನ ಚಿರು ವಿಷಯಕ್ಕೆ, ಆ ಮನೆ ಕೆಲಸದವ್ರ ವಿಷಯಕ್ಕೆ ಕಾಲ್ ಕಿರ್ಕೊಂಡು ನನ್ನ ಮುಂದೆ ಬಂದು ಜಗಳ ಮಾಡ್ತಿದ್ದವಳು, ಇವತ್ತು ಅರ್ಚನನ್ ವಿಷಯಕ್ಕೆ ನಾನು ಮುಂದೆ ಬಂದು ಜಗಳ ಮಾಡ್ತಾಳೆ. ಏನು, ಅರ್ಚನಾ ವಿಷಯನ? ಹೌದು, ಅವಳಿಗೆ ಅರ್ಚನಾ ರಾಹುಲ್ ಪ್ರೀತಿ ಬಗ್ಗೆ ಗೊತ್ತಾಗಿದೆ. ಅವರಿಬ್ಬರು ಪ್ರೀತಿನ ನಾನೇ ದೂರ ಮಾಡಿದ್ದು ಅನ್ನೋ ವಿಷಯನೂ ಗೊತ್ತಾಗಿದೆ. ಅಲ್ಲ ಸೌಂದರ್ಯ, ಏನು ಹೇಳ್ತಾ ಇದೀಯಾ? ಅರ್ಚನಾ ಅವಳ ಲವ್ ಮ್ಯಾಟರ್ ಇವಳ ಹತ್ರ ಬಂದು ಹೇಳಿದ್ಲೋ ಇಲ್ಲ ಇವಳೇ ಹೋಗಿ ಅವಳ ಹತ್ರ ಕೇಳಿದ್ಲೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದು ಯಾಕೆ ಅವ್ರ ಪ್ರೀತಿನ ಕಿತ್ಕೊಂಡ್ರಿ ಹಾಗೆ ಹೀಗೆ ಅಂತ ಇಷ್ಟುದ್ದ ಮಾತಾಡಿದ್ರು.